ಏಪ್ರಿಲ್ 1ರಿಂದ ಇಡೀ ದೇಶದಾದ್ಯಂತ 8 ರೂಲ್ಸ್ಗಳು ಜಾರಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ಈ ಹೊಸ ನಿಯಮಗಳು ಜಾರಿಗೆ ಬರ್ತಿದ್ದು, ದೇಶದಲ್ಲಿ ಬ್ಯಾಂಕ್ ಅಕೌಂಟ್ ಇರುವ ಪ್ರತಿಯೊಬ್ಬರಿಗೂ ಹಾಗೂ ಆಧಾರ್ ಕಾರ್ಡ್ ಇದ್ದವರಿಗೂ, ಮನೆಯಲ್ಲಿ LPG ಗ್ಯಾಸ್ ಇದ್ದವರಿಗೂ ಮತ್ತು ಪ್ರತಿ ತಿಂಗಳು ಪಿಂಚಣಿ ಪಡೆದುಕೊಳ್ಳುತ್ತಿರುವವರಿಗೂ ಸೇರಿದಂತೆ ಆದಾಯ ತೆರಿಗೆದಾರರಿಗೆ ಹಾಗೂ ಯಾವುದೇ ಸ್ವಂತ ವ್ಯವಹಾರ ಮಾಡ್ತಾ ಇರುವ ಪ್ರತಿಯೊಬ್ಬ ವ್ಯಾಪಾರಸ್ಥರಿಗೆ ಮತ್ತು ಸ್ವಂತ ವಾಹನ ಇರುವ ಎಲ್ಲ ಕಾರ್ ಅಥವಾ ಬೈಕ್ ಇದ್ದವರಿಗೆ ಮತ್ತು ರೈತರಿಗೆ, ಹೀಗೆ ಇನ್ನೂ ಕೂಡ ಅನೇಕರಿಗೆ ಇದೆ ಏಪ್ರಿಲ್ 1ರಿಂದ ಇಡೀ ದೇಶದಾದ್ಯಂತ 8 ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದ್ದು, ಎಲ್ಲ ಸಾರ್ವಜನಿಕರ ಮೇಲೆ ಭಾರಿ ದೊಡ್ಡ ಪರಿಣಾಮ ಬೀರ್ತಾ ಇದೆ. ದೇಶದಲ್ಲಿ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭ ಎಂದು ಕೂಡ ಕರೆಯಲಾಗುತ್ತೆ. ಯಾವುದೇ ಕಂಪನಿ ಅಥವಾ ಸಂಸ್ಥೆ ಅಥವಾ ಯಾವುದೇ ಸಾರ್ವಜನಿಕ ಸೇವಾ ಕೇಂದ್ರಗಳು ಹಾಗೂ ಸರ್ಕಾರ ಎಲ್ಲವೂ ಕೂಡ ಏಪ್ರಿಲ್ 1ರಿಂದ ಹೊಸ ಲೆಕ್ಕಪತ್ರಗಳ ನಿಯಮಗಳು ಹಾಗೂ ಹೊಸ ಬದಲಾವಣೆಗಳನ್ನು ಬರ್ತಾ ಇವೆ. ಹಾಗೆ ಇದೆ ಏಪ್ರಿಲ್ 1ರಿಂದ ಹೊಸ ಆರ್ಥಿಕ ವರ್ಷ ಆರಂಭದಿಂದ ಇಡೀ ದೇಶದಾದ್ಯಂತ 8 ಹೊಸ ರೂಲ್ಸ್ ಜಾರಿಗೆ ಬರ್ತಾ ಇದ್ದು, ದೇಶದ ಎಲ್ಲ ಸಾರ್ವಜನಿಕರಿಗೆ ಅತಿ ಹೆಚ್ಚು ಪ್ರಭಾವ ಉಂಟು ಮಾಡುವಂತಹ ನಿಯಮಗಳು ಜಾರಿಗೆ ಬರ್ತಾ ಇವೆ. ಹಾಗಾಗಿ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ತಪ್ಪದೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ ಹಾಗೂ ಯಾವೆಲ್ಲ 8 ಹೊಸ ನಿಯಮಗಳು ಜಾರಿಗೆ ಬರ್ತಾ ಇವೆ ಪ್ರತಿಯೊಬ್ಬರು ಕೂಡ ತಪ್ಪದೆ ತಿಳಿದುಕೊಳ್ಳಬೇಕಾದ ಮಾಹಿತಿ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಮೊದಲನೆಯದು ಹೊಸ ಆದಾಯ ತೆರಿಗೆ ಕಾಯ್ದೆ 2025. ಏಪ್ರಿಲ್ 1, 2025ರಿಂದ ಹೊಸ ಕಾಯ್ದೆ ಜಾರಿಗೆ ಬರಲಿದ್ದು, ಇದು 1961ರ ಹಳೆಯ ಕಾಯ್ದೆಯನ್ನು ಬದಲಿಸುತ್ತದೆ. ಇನ್ನು ಮುಂದೆ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ಮಾರುಕಟ್ಟೆಯಲ್ಲಿ ಅಂದರೆ ಸೆಕೆಂಡರಿ ಮಾರ್ಕೆಟ್ ಖರೀದಿಸುವವರಿಗೆ ಮೆಚ್ಯೂರಿಟಿ ಸಮಯದಲ್ಲಿ ತೆರಿಗೆ ವಿನಾಯಿತಿ ಸಿಗುವುದಿಲ್ಲ. ವಿಭಾಗಗಳ ಮರುಸಂಘಟನೆ ಮತ್ತು ಸ್ಥಳೀಕೃತ ಭಾಷೆ ಬಳಕೆ, ಆದಾಯದ ವರ್ಗೀಕರಣ ಮತ್ತು ವ್ಯಾಖ್ಯಾನಗಳಲ್ಲಿ ಬದಲಾವಣೆ. ಎರಡನೆಯದು ಸಾವರಿನ್ ಗೋಲ್ಡ್ ಬಾಂಡ್ ತೆರಿಗೆಯಲ್ಲಿ ಬದಲಾವಣೆ. ಇನ್ನು ಮುಂದೆ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನು ಮಾರುಕಟ್ಟೆಯಲ್ಲಿ ಖರೀದಿಸುವವರಿಗೆ ಮೆಚ್ಯೂರಿಟಿ ಸಮಯದಲ್ಲಿ ತೆರಿಗೆ ವಿನಾಯಿತಿ ಸಿಗುವುದಿಲ್ಲ. ಮೂರನೆಯದಾಗಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹೆಚ್ಚಳ. ಬಜೆಟ್ 2026ರ ಅನ್ವಯ ಡಿರೈವೇಟಿವ್ಸ್ ವಹಿವಾಟಿನ ಮೇಲಿನ STT ದರಗಳು ಹೀಗಿವೆ. ವಹಿವಾಟಿನ ಪ್ರಕಾರ ಏಪ್ರಿಲ್ 2026ಕ್ಕಿಂತ ಮೊದಲು 2026 ಏಪ್ರಿಲ್ ಆಯ್ಕೆಗಳ ಮಾರಾಟ 0.1%, 0.15% ಆಯ್ಕೆಗಳ ಮಾರಾಟ, ಇಂಟ್ರೆನ್ಸಿಕ್ ಪ್ರೈಸ್ 0.125%, 0.15%, ಫ್ಯೂಚರ್ಸ್ ಮಾರಾಟ 0.02%, 0.05%. ಇನ್ನು ನಾಲ್ಕನೆಯದಾಗಿ ಡಿಜಿಟಲ್ ಪಾವತಿಯ ಭದ್ರತೆ ಅಂದರೆ RBI ನಿಯಮಗಳು. UPI ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಮತ್ತು ಆನ್ಲೈನ್ ಬ್ಯಾಂಕಿಂಗ್ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಅಂದರೆ 2FA ಕಡ್ಡಾಯ. ಇದು OTP ಪಿನ್ ಅಥವಾ ಬಯೋಮೆಟ್ರಿಕ್ ಮೂಲಕ ಇರಬಹುದು. ಇನ್ನು ಐದನೆಯದಾಗಿ ITR ಸಲ್ಲಿಕೆ ಅವಧಿಯಲ್ಲಿ ಬದಲಾವಣೆ. ITR 3 ಮತ್ತು ITR 4 ಸಲ್ಲಿಕೆ ಕೊನೆ ದಿನಾಂಕವನ್ನು ಆಗಸ್ಟ್ 31ಕ್ಕೆ ವಿಸ್ತರಿಸಲಾಗಿದೆ. ITR 1 ಮತ್ತು ITR 2 ಜುಲೈ 31ರವರೆಗೆ ಮಾತ್ರ ಅವಕಾಶ. ಟ್ಯಾಕ್ಸ್ ಆಡಿಟ್ ಅಕ್ಟೋಬರ್ 31ರವರೆಗೆ ಸಮಯವಿರುತ್ತೆ. ವಿದೇಶಿ ಶಿಕ್ಷಣ ಮತ್ತು ವೈದ್ಯಕೀಯ ವೆಚ್ಚದ ಮೇಲೆ TCS ಕಡಿತ. ಲಿಬರಲೈಸ್ಡ್ ರೆಮಿಟೆನ್ಸ್ ಸ್ಕೀಮ್ ಅಂದರೆ LRS ಅಡಿಯಲ್ಲಿ ವಿದೇಶಕ್ಕೆ ಕಳುಹಿಸುವ ಹಣದ ಮೇಲಿನ TCS ಕಡಿತಗೊಳಿಸಲಾಗಿದೆ. ವಿದೇಶಿ ಶಿಕ್ಷಣ 5% ಇಂದ 2% ಇಳಿಕೆ. ವಿದೇಶಿ ವೈದ್ಯಕೀಯ ಚಿಕಿತ್ಸೆ 5% ಇಂದ 2% ಇಳಿಕೆ. ಇನ್ನು ಏಳನೆಯದಾಗಿ ಫಾರ್ಮ್ 15G ಮತ್ತು 15H ಸಲ್ಲಿಕೆ ಸರಳೀಕರಣ. ಇನ್ನು ಮುಂದೆ ಹೂಡಿಕೆದಾರರು ಈ ಫಾರ್ಮ್ ಅನ್ನು ನೇರವಾಗಿ ಡೆಪಾಸಿಟರಿಗಳಿಗೆ ಅಂದರೆ NSDL, CDSL ಸಲ್ಲಿಸಬಹುದು. ಇದು ಪ್ರತಿ ಬ್ಯಾಂಕ್ ಅಥವಾ ಮ್ಯೂಚುವಲ್ ಫಂಡ್ ಸಂಸ್ಥೆಗೆ ಪ್ರತ್ಯೇಕವಾಗಿ ಸಲ್ಲಿಸುವ ಕಿರಿ ತಪ್ಪಿಸುತ್ತದೆ. ಹೊಸ ಆದಾಯ ತೆರಿಗೆ ನಿಯಮಗಳು. ಏಪ್ರಿಲ್ 1, 2026ರಿಂದ ಜಾರಿಯಾಗಲಿರುವಂತಹ ಪ್ರಮುಖ 10 ಬದಲಾವಣೆಗಳು. ಕೇಂದ್ರ ಸರ್ಕಾರವು 1961ರ ಹಳೆಯ ಆದಾಯ ತೆರಿಗೆ ಕಾಯ್ದೆಯ ಬದಲಿಗೆ ಆದಾಯ ತೆರಿಗೆ ಕಾಯ್ದೆ 2025 ಜಾರಿಗೆಗೊಳಿಸ್ತಾ ಇದೆ. ಈ ಹೊಸ ನಿಯಮಗಳು 2025-26ರ ಹಣಕಾಸು ವರ್ಷದಿಂದ ಅನ್ವಯವಾಗಲಿದ್ದು, ಮಧ್ಯಮ ವರ್ಗದವರು ಮತ್ತು ಖಾಸಗಿ ಉದ್ಯೋಗಿಗಳ ಮೇಲೆ ಹೆಚ್ಚಿನ ಪರಿಣಾಮ ಬೀರಲಿದೆ. ಇದಾಗಿ ಹೊಸ ಕಾಯ್ದೆಯ ಅಧಿಕೃತ ಜಾರಿ. ಈ ನಿಯಮಗಳ ಏಪ್ರಿಲ್ 2026 ಏಪ್ರಿಲ್ 1ರಿಂದ ಅಧಿಕೃತವಾಗಿ ಜಾರಿಗೆ ಬರಲಿವೆ. ಇದು 2026-27ರ ಆದಾಯ ಮತ್ತು 2027-28ರ ಅಸೆಸ್ಮೆಂಟ್ ವರ್ಷದ ತೆರಿಗೆ ರಿಟರ್ನ್ಸ್ಗೆ ಅನ್ವಯಿಸುತ್ತೆ. ಇನ್ನು ಎರಡನೆಯದಾಗಿ ನಿವೃತ್ತಿ ನಿಧಿಯ ಮೇಲೆ ತೆರಿಗೆ 7 ಲಕ್ಷ. ಒಂದು ವರ್ಷದಲ್ಲಿ ನಿಮ್ಮ ಕಂಪನಿಯು ನಿಮ್ಮ PF, NPS ಮತ್ತು ಸೂಪರ್ ಇನ್ಯುವೇಷನ್ ಫಂಡ್ ಒಟ್ಟು 7.5 ಲಕ್ಷಕ್ಕಿಂತ ಹೆಚ್ಚು ಹಣ ಜಮಾ ಮಾಡಿದರೆ ಆ ಹೆಚ್ಚುವರಿ ಮೊತ್ತ ಮತ್ತು ಅದರ ಮೇಲೆ ಬಡ್ಡಿ ಬರುವಂತಹ ಅಥವಾ
ಡಿವಿಡೆಂಟನ್ನು ತೆರಿಗೆ ವಿಧಿಸಬಹುದಾದ ಸೌಲಭ್ಯ ಎಂದು ಪರಿಗಣಿಸಲಾಗುತ್ತೆ. ಇನ್ನು ಮೂರನೆಯದಾಗಿ ನಗರದ ಜನಸಂಖ್ಯೆ ಆಧಾರಿತ ವಸತಿ ತೆರಿಗೆ. ಖಾಸಗಿ ಉದ್ಯೋಗಿಗಳಿಗೆ ಕಂಪನಿ ನೀಡುವ ಮನೆಗಳ ತೆರಿಗೆ ಮೌಲ್ಯವನ್ನು ನಗರದ ಜನಸಂಖ್ಯೆ ಅನುಗುಣವಾಗಿ ನಿರ್ಧರಿಸಲಾಗಿದೆ. 40 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೆ ಸಂಬಳ 10% ತೆರಿಗೆ ಮೌಲ್ಯ. 15 ರಿಂದ 40 ಲಕ್ಷ ಜನಸಂಖ್ಯೆ ಇದ್ದರೆ ಸಂಬಳ 7.5% ತೆರಿಗೆ ಮೌಲ್ಯ. ಇತರೆ ನಗರಗಳು ಸಂಬಳ 5% ತೆರಿಗೆ ಮೌಲ್ಯ. ಇನ್ನು ನಾಲ್ಕನೆಯದಾಗಿ ಲೀಸ್ ಪಡೆದ ಮನೆಗಳಿಗೆ ಪ್ರತ್ಯೇಕ ನಿಯಮ. ಕಂಪನಿಯ ಬಾಡಿಗೆಗೆ ಪಡೆದು ಉದ್ಯೋಗಿಗೆ ಮನೆ ನೀಡಿದರೆ ಕಂಪನಿ ಪಾವತಿಸುವ ಅಸಲಿ ಬಾಡಿಗೆ ಅಥವಾ ಉದ್ಯೋಗಿಯ ಸಂಬಳ 10% ಇವೆರಡರಲ್ಲಿ ಯಾವುದೇ ಕಡಿಮೆಯೋ ಅದನ್ನು ತೆರಿಗೆ ಮೌಲ್ಯವೆಂದು ಪರಿಗಣಿಸಲಾಗುತ್ತೆ. ಐದನೆಯದಾಗಿ ಆಫೀಸ್ ಕಾರು ಬಳಕೆ ಇನ್ನೂ ದುಬಾರಿ. ವೈಯಕ್ತಿಕ ಮತ್ತು ಕಚೇರಿ ಕೆಲಸಕ್ಕೆ ಕಂಪನಿ ಕಾರು ಬಳಸಿದರೆ ಮಾಸಿಕ ಸ್ಥಿರ ತೆರಿಗೆ ಮೌಲ್ಯ ಹೀಗಿದೆ: 1.6 ಲೀಟರ್ ಇಂಜಿನ್ನವರೆಗೆ ತಿಂಗಳಿಗೆ 5,000, 1.6 ಲೀಟರ್ಗಿಂತ ಹೆಚ್ಚಿನ ಇಂಜಿನ್ ತಿಂಗಳಿಗೆ 7,000, ಡ್ರೈವರ್ ಸೌಲಭ್ಯವಿದ್ದರೆ ಹೆಚ್ಚುವರಿ 3,000. ಇನ್ನು ಆರನೆಯದಾಗಿ ಹಬ್ಬದ ಉಡುಗೊರೆಗಳ ಮಿತಿ 15,000. ಕಂಪನಿಗಳಿಂದ ಪಡೆಯುವಂತಹ ಗಿಫ್ಟ್ ಓಚರ್ಗಳು ಅಥವಾ ಟೋಕನ್ಗಳು ವರ್ಷಕ್ಕೆ 15,000ವರೆಗೆ ಮಾತ್ರ ತೆರಿಗೆ ರಿಯಾಯಿತಿಯಾಗಿರುತ್ತೆ. ಈ ಮಿತಿ ದಾಟಿದರೆ ಸಂಪೂರ್ಣ ಮೊತ್ತದ ಮೇಲೆ ತೆರಿಗೆ ವಿಧಿಸಲಾಗುತ್ತೆ. ಇನ್ನು ಏಳನೆಯದಾಗಿ ಕಚೇರಿಯಲ್ಲಿ ₹200ರವರೆಗೆ ಉಚಿತ ಆಹಾರ. ಇನ್ನು ಎಂಟನೆಯದಾಗಿ ಕಂಪನಿಯಿಂದ ಪಡೆಯುವಂತಹ ಸಾಲ. ನೀವು ಕಂಪನಿಯಿಂದ ಬಡ್ಡಿ ಪಡೆದಿದ್ದರೆ ಕಂಪನಿಯ ಬಡ್ಡಿ ರಹಿತ ಅಥವಾ ಕಡಿಮೆ ಬಡ್ಡಿಗೆ ಸಾಲ ನೀಡಿದರೆ ಆ ಸೌಲಭ್ಯ ಮೇಲೆ SBI ಬಡ್ಡಿ ದರ ಆಧಾರದ ಮೇಲೆ ತೆರಿಗೆ ಲೆಕ್ಕ ಹಾಕಲಾಗುತ್ತೆ. 2 ಲಕ್ಷವರೆಗೆ ಸಾಲ ಅಥವಾ ಗಂಭೀರ ಕಾಯಿಲೆ ಚಿಕಿತ್ಸೆ ಸಾಲಕ್ಕೆ ವಿನಾಯಿತಿ. 9ನೆಯದಾಗಿ ತೆರಿಗೆ ರಹಿತ ಆದಾಯದ ಖರ್ಚುಗಳ ಮೇಲೆ ನಿಯಮ. ತೆರಿಗೆ ರಹಿತ ಆದಾಯದ ಗಳಿಸಲು ಮಾಡುವ ಖರ್ಚುಗಳನ್ನು ಕ್ಲೇಮ್ ಮಾಡಲು ಹೊಸ ಫಾರ್ಮುಲಾ ಅನ್ವಯಿಸಲಾಗುತ್ತೆ. ಇದು ಹೂಡಿಕೆ ಸರಾಸರಿ ವಾರ್ಷಿಕ ಮೌಲ್ಯ 1% ಅಷ್ಟು ಇರಲಿದೆ. ಇನ್ನು ಕೊನೆಯದಾಗಿ ವಿದೇಶಿ ಡಿಜಿಟಲ್ ವ್ಯವಹಾರದ ಮೇಲೆ ಮಿತಿ. ಯಾವುದೇ ವಿದೇಶಿ ಡಿಜಿಟಲ್ ಕಂಪನಿ ಭಾರತದಲ್ಲಿ ₹2 ಕೋಟಿಗಿಂತ ಹೆಚ್ಚು ಆದಾಯ ಗಳಿಸಿದರೆ ಅಥವಾ 3 ಲಕ್ಷಕ್ಕಿಂತ ಹೆಚ್ಚು ಭಾರತೀಯ ಗ್ರಾಹಕರನ್ನು ಹೊಂದಿದರೆ ಆ ಕಂಪನಿಯು ಭಾರತದಲ್ಲಿ ತೆರಿಗೆ ಪಾವತಿಸಬೇಕಾಗುತ್ತೆ. ಏಪ್ರಿಲ್ 1ರಿಂದ ಹೊಸ ATM ರೂಲ್ಸ್. ಈ ವಿಷಯ ತಿಳಿದಿಲ್ಲದಿದ್ದರೆ ನಿಮಗೆ ದೊಡ್ಡ ನಷ್ಟ. ದೇಶದಾದ್ಯಂತ ಬ್ಯಾಂಕಿಂಗ್ ಸೇವೆಗಳಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸುವ ಉದ್ದೇಶದಿಂದಾಗಿ ATM ವಹಿವಾಟುಗಳ ಕುರಿತು ಹೊಸ ನಿಯಮಗಳು ಏಪ್ರಿಲ್ 1ರಿಂದ ಜಾರಿಗೆ ಬರಲಿವೆ. ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರ್ಗಸೂಚಿಗಳ ಪ್ರಕಾರ ಬ್ಯಾಂಕುಗಳು ತಮ್ಮ ಗ್ರಾಹಕರಿಗೆ ನೀಡುವಂತಹ ಉಚಿತ ವಹಿವಾಟುಗಳ ಮಿತಿಯಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡಿವೆ. ಮೆಟ್ರೋ ನಗರಗಳಲ್ಲಿ ವಾಸಿಸುತ್ತಿರುವಂತಹ ತಿಂಗಳಿಗೆ 5 ಉಚಿತ ವಹಿವಾಟುಗಳ ಮಿತಿಯನ್ನು ಮೀರಿದರೆ ನಂತರ ಮಾಡುವ ಪ್ರತಿ ಹಿಂಪಡೆಯುವಿಕೆಗೆ ಹೆಚ್ಚುವರಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ. ಈ ಬದಲಾವಣೆಗಳು ಎಲ್ಲ ಉಳಿತಾಯ ಖಾತೆದಾರರಿಗೆ ಅನ್ವಯಿಸುತ್ತೆ ಎಂದು ಬ್ಯಾಂಕಿಂಗ್ ಮೂಲಗಳು ಸ್ಪಷ್ಟಪಡಿಸಿವೆ. ನಿಮ್ಮ ಖಾತೆಯಲ್ಲಿ ಹಣವಿಲ್ಲದಿದ್ದರೆ ಹಣ ಹಿಂಪಡೆಯಲು ಪ್ರಯತ್ನಿಸಿದರೆ ದಂಡ. ನಗದು ರಹಿತ ವಹಿವಾಟುಗಳನ್ನು ಉತ್ತೇಜಿಸುವ ಉದ್ದೇಶದಿಂದಾಗಿ ಪರಿಚಯಿಸಲಾದ ಹೊಸ ನಿಯಮಗಳು ವಿಫಲ ವಹಿವಾಟುಗಳ ಬಗ್ಗೆ ಸ್ಪಷ್ಟತೆಯನ್ನು ಸಹ ನೀಡುತ್ತೆ. ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದ ಕಾರಣ ATM ವಹಿವಾಟು ವಿಫಲವಾದರೆ ಕೆಲವು ಬ್ಯಾಂಕುಗಳು ದಂಡ ಶುಲ್ಕವನ್ನು ವಿಧಿಸುತ್ತವೆ. ಇದರಿಂದಾಗಿ ಗ್ರಾಹಕರು ತಮ್ಮ ಬ್ಯಾಲೆನ್ಸ್ ಪರಿಶೀಲಿಸಿದ ನಂತರನೇ ಹಿಂಪಡೆಯಲು ಪ್ರಯತ್ನಿಸುವುದು ಉತ್ತಮ. ಅಲ್ಲದೆ ಇತರೆ ಬ್ಯಾಂಕುಗಳ ATMಗಳನ್ನು ಬಳಸುವಾಗ ಉಚಿತ ಮಿತಿಯಲ್ಲಿ ವ್ಯತ್ಯಾಸಗಳಿರಬಹುದು. ಕಾರ್ಡ್ ರಹಿತ ನಗದು ಹಿಂಪಡೆಯುವಿಕೆ ಸೌಲಭ್ಯ. ತಂತ್ರಜ್ಞಾನದ ದೃಷ್ಟಿಯಿಂದ ATM ಭದ್ರತೆಯನ್ನು ಬಿಗಿಗೊಳಿಸುವಂತೆ RBI ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ. ನಿರ್ದಿಷ್ಟವಾಗಿ ಹೇಳೋದಾದರೆ ಕಾರ್ಡ್ ಕ್ಲೋನಿಂಗ್ ಮತ್ತು ಆನ್ಲೈನ್ ವಂಚನೆ ತಡೆಯಲು ಎಲ್ಲ ಬ್ಯಾಂಕುಗಳಲ್ಲಿ ಕಾರ್ಡ್ಲೆಸ್ ನಗದು ಹಿಂಪಡೆಯುವಿಕೆ ಸೌಲಭ್ಯವನ್ನು ಕಡ್ಡಾಯಗೊಳಿಸಲಾಗುವುದು. ವ್ಯವಹಾರ ಖಾತೆಗಳಿಗೆ ATM ಶುಲ್ಕ ಬದಲಾವಣೆ. ಈ ಬದಲಾವಣೆಗಳ ಬಗ್ಗೆ ಬ್ಯಾಂಕ್ ಮತ್ತು ಗ್ರಾಹಕರಿಗೆ SMS ಮತ್ತು ಇಮೇಲ್ ಮೂಲಕ ತಿಳಿಸುತ್ತೇವೆ. ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ನಡುವಿನ ಉಚಿತ ವಹಿವಾಟು ಮಿತಿಯಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರಬಹುದು. ಗ್ರಾಹಕರು ತಮಗೆ ನಿಗದಿಪಡಿಸಿದ ಉಚಿತ ಮಿತಿಯನ್ನು ಗಮನಿಸಿದರೆ ಮತ್ತು ಅನಗತ್ಯ ಶುಲ್ಕಗಳನ್ನು ತಪ್ಪಿಸಲು ಅದಕ್ಕೆ ಅನುಗುಣವಾಗಿ ಯೋಚಿಸಬೇಕು ಎಂದು ಸೂಚಿಸುತ್ತಾರೆ. ವಿದೇಶಿ ಕಾರ್ಡ್ಗಳು ಮತ್ತು ವ್ಯವಹಾರಗಳ ಖಾತೆಯನ್ನು ಬಳಸುವುದಕ್ಕಾಗಿ ATM ಶುಲ್ಕ ಪರಿಷ್ಕರಣೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ.